ರಾಜ್ಯ ರಾಜಕೀಯದಲ್ಲಿ ಸಂಚಲನ ಮೂಡಿಸುವ ಲಂಚ ಪ್ರಕರಣ ಇದು. ಗುತ್ತಿಗೆದಾರರೊಬ್ಬರಿಂದ ಲಂಚ ಸ್ವೀಕಾರ ಮಾಡುವಾಗ ಅಧಿಕಾರಿಯೊಬ್ಬರು ಲಾಕ್ ಆಗಿದ್ದಾರೆ. ಕಮಿಷನ್ ಆರೋಪ ಮಾಡಿದಂತಹ ಬಿಜೆಪಿಗೆ ತೀವ್ರ ಮುಜುಗರ ತರಿಸುವಂತಹ ಸ್ಟೋರಿ ಇದು. ಕಂತೆ ನೋಟಿನ ಸಮೇತ ಸಿಕ್ಕಿ ಬಿದ್ದಿರುವಂತಹ ಶಿರಹಟ್ಟಿ ಶಾಸಕ ರಸ್ತೆ ಕಾಮಗಾರಿಗೆ ಬರೋಬ್ಬರಿ 11 ಲಕ್ಷಕ್ಕೆ ಡಿಮ್ಯಾಂಡ್ ಮಾಡಿದ್ರಂತೆ. ಕಮಿಷನ್ ಸರ್ಕಾರ ಅಂತ ಹೇಳಿ ಆರೋಪ ಮಾಡಿದಂತಹ ಬಿಜೆಪಿಗೆ ಇವಾಗ ಬಿಜೆಪಿಯವರು ಏನು ಉತ್ತರ ಕೊಡ್ತಾರೆ? ಸ್ವಪಕ್ಷೀಯರು ಲೋಕಾಬಲೆಗೆ ಸಿಕ್ಕಿಬಿದ್ದಿರೋದು ಗೊತ್ತಾಗ್ತಾ ಇದೆ. ಈಗ ಭೈರತಿ ಬಳಿಕ ಸಿನಿ ಶೈಲಿಯಲ್ಲಿ ಚಂದ್ರು ಇಬ್ಬರು ಪಿಎ ಲಾಕ್ ಆಗಿದ್ದಾರೆ. 11 ಲಕ್ಷಕ್ಕೆ ಡಿಮ್ಯಾಂಡ್ ಮಾಡಿದ್ರಂತೆ ರಸ್ತೆ ಕಾಮಗಾರಿಗೆ. ರಾಜ್ಯ ರಾಜಕೀಯದಲ್ಲಿ ಸಂಚಲನ ಮೂಡಿಸುವಂತಹ ಸ್ಟೋರಿ ಇದು. ಗುತ್ತಿಗೆದಾರರೊಬ್ಬರಿಂದ ಲಂಚ ಸ್ವೀಕಾರ ಮಾಡುವಂತಹ ಸಂದರ್ಭದಲ್ಲಿ ಲಾಕ್ ಆಗಿದ್ದಾರೆ. ಬಿಜೆಪಿಯವರು ಯಾವಾಗ್ಲೂ ಆರೋಪ ಮಾಡ್ತಾ ಇದ್ರು, ಕಾಂಗ್ರೆಸ್ ಸರ್ಕಾರದಲ್ಲಿ ಕಮಿಷನ್ ತಗೋತಾರೆ ಅಂತ ಹೇಳಿ. ಆದ್ರೆ ಈಗ ಬಿಜೆಪಿ ಶಾಸಕ ಶಿರಹಟ್ಟಿ ಶಾಸಕನೇ ಇದೀಗ ಲಾಕ್ ಆಗಿರುವಂತದ್ದು. ಅದರಲ್ಲೂ ಕೂಡ ಕಂತೆ ನೋಟಿನ ಸಮೇತ ಸಿಕ್ಕಿಬಿದ್ದಿದ್ದಾರಂತೆ. ರಸ್ತೆ ಕಾಮಗಾರಿಗೆ ಬರೋಬ್ಬರಿ 11 ಲಕ್ಷ ರೂಪಾಯಿ ಡಿಮ್ಯಾಂಡ್ ಮಾಡಿದ್ದಾರೆ. ಕಮಿಷನ್ ಸರ್ಕಾರ ಅಂತ ಹೇಳಿ ಯಾವಾಗ್ಲೂ ಆರೋಪವನ್ನ ಮಾಡ್ತಾ ಇದ್ದಂತಹ ಬಿಜೆಪಿ ನಾಯಕರು ಇವಾಗ ಏನ್ ಹೇಳ್ತಾರೋ ಗೊತ್ತಿಲ್ಲ. ಪ್ರತಿ ಬಾರಿ ಲಂಚ ಕಮಿಷನ್ ಅಂತಂದ್ರೆ ಕೇವಲ ಕಾಂಗ್ರೆಸ್ ನಾಯಕರೇ ಮಾಡೋದು, ಅದ್ರ ಹೊರತಾಗಿ ಇನ್ಯಾರು ಮಾಡೋದಿಲ್ಲ. ಈ ಸರ್ಕಾರನೇ ಈ ರೀತಿಯಾಗಿ ಹಾಳಾಗಿ ಹೋಗಿದೆ ಅಂತ ಹೇಳಿ ಆರೋಪ ಮಾಡ್ತಾ ಇದ್ರು. ಆದ್ರೆ ಈಗ ಒಬ್ಬ ಬಿಜೆಪಿ ಶಾಸಕರೇ ರೆಡ್ ಹ್ಯಾಂಡ್ ಆಗಿ ತಗಲಾಕೊಂಡಿದ್ದಾರೆ. ರಸ್ತೆ ಕಾಮಗಾರಿಗೆ ಬರೋಬ್ಬರಿ 11 ಲಕ್ಷ ರೂಪಾಯಿ ಡಿಮ್ಯಾಂಡ್ ಮಾಡಿದ್ದಾರೆ. ಕಮಿಷನ್ ಸರ್ಕಾರ ಅಂತ ಹೇಳಿ ರಾಜ್ಯ ಕಾಂಗ್ರೆಸ್ ಸರ್ಕಾರಕ್ಕೆ ಯಾವಾಗಲೂ ಆರೋಪವನ್ನ ಮಾಡ್ತಾ ಇದ್ದಂತಹ ಬಿಜೆಪಿ ನಾಯಕರು ಇವಾಗ ಇದಕ್ಕೇನು ಉತ್ತರ ಕೊಡ್ತಾರೋ ಗೊತ್ತಿಲ್ಲ. ಭೈರತಿ ಬಳಿಕ ಸಿನಿ ಶೈಲಿಯಲ್ಲಿ ಚಂದ್ರು ಹಾಗೂ ಇಬ್ಬರು ಪಿಎಲ್ ಲಾಕ್ ಆಗಿದ್ದಾರೆ. ಚೇಸ್ ಮಾಡಿ ಇದೀಗ ಪೊಲೀಸರು ಲಾಕ್ ಮಾಡಿದ್ದಾರೆ. ರಾಜ್ಯ ರಾಜಕೀಯದಲ್ಲಿ ಮತ್ತೊಮ್ಮೆ ಈ ಒಂದು ಕಮಿಷನ್ ವಿಚಾರ ಬಹುಶಃ ಚರ್ಚೆ ಆಗ್ಬೋದು ಅಥವಾ ಸದ್ದಾಗ್ಬೋದು ಅಂತ ಅನಿಸ್ತಾ ಇದೆ. ಕಾರಣ ಇಲ್ಲಿ ಎಲ್ಲವೂ ಕೂಡ ಗೊತ್ತಾಗ್ತಾ ಇದೆ. ಲಂಚಕೋರ ಚಂದ್ರು ಲಮಾಣಿ ಕೈಯಲ್ಲಿ ಹಣ ಇದೆ. ಈ ಒಂದು ಫೋಟೋದಲ್ಲಿ ಎಲ್ಲವೂ ಕೂಡ ಗೊತ್ತಾಗ್ತಾ ಇದೆ. ಮಾರ್ಕ್ ಮಾಡಿರುವಂಥ ಈ ದೃಶ್ಯಗಳಲ್ಲಿ ನೋಡಬಹುದು. ಇವರೇ ಚಂದ್ರು ಲಮಾಣಿ ಶಾಸಕ, ಬಿಜೆಪಿ ಶಾಸಕ. ಚಂದ್ರು ಲಮಾಣಿ ಶಿರಹಟ್ಟಿ ಶಾಸಕ, ಬಿಜೆಪಿ ಶಾಸಕರು. ಅದರಲ್ಲೂ ಕೂಡ ಬಿಜೆಪಿ ಅಂತ ಪದೇ ಪದೇ ಯಾಕೆ ಹೇಳ್ತಾ ಇದ್ದೀವಿ ಅಂತಂದ್ರೆ, ಇಲ್ಲಿ ಕಾಂಗ್ರೆಸ್ ಸರ್ಕಾರದಲ್ಲಿ ಮಾತ್ರ ಇಲ್ಲಿ ಲಂಚ ಅಥವಾ ಕಮಿಷನ್ ಆರೋಪ ಅಂತ ಹೇಳ್ತಾ ಇದ್ರು. ಆದ್ರೆ ಈಗ ಶಿರಹಟ್ಟಿ ಬಿಜೆಪಿ ಶಾಸಕ ಚಂದ್ರು ಲಮಾಣಿ ಬಂಧನ ಆಗಿದೆ. ಈಗ ಕೆಲವೇ ಕ್ಷಣಗಳಲ್ಲಿ ಲೋಕಾಯುಕ್ತ ಕೋರ್ಟ್ಗೆ ಹಾಜರುಪಡಿಸುತ್ತಾರೆ. ಗದಗ ಲೋಕಾಯುಕ್ತ ನ್ಯಾಯಾಲಯದ ಮುಂದೆ ಹಾಜರುಪಡಿಸಲಾಗುತ್ತೆ. ಲೋಕಾಯುಕ್ತ ಪೊಲೀಸರು ಇದೀಗ ರೆಡ್ ಹ್ಯಾಂಡ್ ಆಗಿ ಹಿಡಿದಿದ್ದಾರೆ ಇವ್ರನ್ನ. ಲಂಚಕೋರ ಚಂದ್ರು ಲಮಾಣಿ ಕೈಯಲ್ಲಿ ಹಣ ಇದೆ ಗೊತ್ತಾಗ್ತಾ ಇದೆ. ಶಿರಹಟ್ಟಿ ಶಾಸಕರು ಚಂದ್ರು ಲಮಾಣಿ ಇದೀಗ ತಗಲಾಕೊಂಡಿದ್ದಾರೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಬಸವರಾಜ್ ಹುಗ. ಡೆಸ್ಕ್ ಇಂದ ಲೈವ್ ಅಲ್ಲಿ ಜಾಯ್ನ್ ಆಗ್ತಿದ್ದಾರೆ. ಬಸವರಾಜ್, ಪ್ರತಿ ಬಾರಿ ಲಂಚ ಅಥವಾ ಕಮಿಷನ್ ಇದೆಲ್ಲವೂ ಕೂಡ ಕಾಂಗ್ರೆಸ್ ಸರ್ಕಾರದಲ್ಲೇ ನಡೆಯೋದು, ಕಾಂಗ್ರೆಸ್ ಬಿಟ್ರೆ ಇನ್ಯಾವುದ್ರಲ್ಲೂ ನಡೆಯೋದಿಲ್ಲ ಅಂತ ಹೇಳಿ ಪ್ರತಿ ಬಾರಿ ಬಿಜೆಪಿಯವರು ಅಥವಾ ವಿರೋಧ ಪಕ್ಷದವರು ಆರೋಪವನ್ನ ಮಾಡ್ತಾ ಇದ್ರು. ಇವಾಗ ಇದಕ್ಕೆ ಏನು ಉತ್ತರ ಕೊಡ್ತಾರೆ ಅಂತ ಹೇಳಿ ಗೊತ್ತಿಲ್ಲ, ನಂಬರ್ 1. ಅದಾದ ನಂತರ ಇವಾಗಲೇ ಇವರು 11 ಲಕ್ಷ ಕಮಿಷನ್ ತಗೊಳ್ಳೋ ಟೈಮಲ್ಲಿ ಇವಾಗ ತಗಲಾಕೊಂಡಿದ್ದಾರೆ ಅಂತಂದ್ರೆ ಈ ಹಿಂದೆ ಅದೆಷ್ಟು ಲಂಚ ತಗೊಂಡಿದ್ದಾರೆ ಅಂತ ಯಾರಿಗೆ ಗೊತ್ತು? ಈಗ ಫೈನಲಿ ಅರೆಸ್ಟ್ ಆಗಿದ್ದಾರೆ ಅಂತ ಏನಿದೆ ಹೆಚ್ಚಿನ ಮಾಹಿತಿ? ಶಿರಹಟ್ಟಿ ಮತಕ್ಷೇತ್ರದ ಬಿಜೆಪಿ ಶಾಸಕರಾಗಿರ್ತಕ್ಕಂತಹ ಚಂದ್ರು ಲಮಾಣಿಯವರು ಈಗ ಲೋಕಾಯುಕ್ತದ ಬಲೆಗೆ ಕೂಡ ಬಿದ್ದಿರತಕ್ಕಂಥದ್ದು. ಪ್ರಮುಖವಾಗಿ ರಸ್ತೆ ಕಾಮಗಾರಿ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ 11 ಲಕ್ಷ ರೂಪಾಯಿಗಳನ್ನು ಕೂಡ ಬೇಡಿಕೆ ಇಟ್ಟಿದ್ರು ಅನ್ನುವಂಥ, ಅದರ ಭಾಗವಾಗಿ 5 ಲಕ್ಷ ರೂಪಾಯಿ ಲಂಚವನ್ನು ಸ್ವೀಕಾರ ಮಾಡುವಂತಹ ಸಂದರ್ಭದಲ್ಲಿ ಲೋಕಾಯುಕ್ತರ ಬಲೆಗೆ ಕೂಡ ಬಿದ್ದಿರತಕ್ಕಂಥದ್ದು. ರೋಶಿನಿ, ಒಂದ್ ಕಡೆ ಬಿಜೆಪಿ ಆಡಳಿತಾರೂಢ ಪಕ್ಷವಾಗಿರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರದ ವಿರುದ್ಧವಾಗಿ ಸದನದ ಒಳಗೆ ಮತ್ತು ಸದನದ ಹೊರಗೆ ಎರಡೂ ಕಡೆ ಕೂಡ ಕಮಿಷನ್ ಆರೋಪವನ್ನು ದೊಡ್ಡ ಮಟ್ಟದಲ್ಲಿ ತೆಗೆದುಕೊಂಡು ಹೋಗ್ತಾ ಇದ್ರು. ಪ್ರತಿಯೊಬ್ಬರು ಕೂಡ ಗುತ್ತಿಗೆದಾರ ಆರೋಪವನ್ನ ಮಾಡ್ತಾ ಇದ್ದಾರೆ. ಗುತ್ತಿಗೆದಾರ ಸಂಘದವರು ಕೂಡ ಆರೋಪ ಮಾಡ್ತಾ ಇದ್ದಾರೆ. 80% ಇಲ್ಲಿ ಒಂದ್ ಕಡೆ ಕಮಿಷನ್ ಕೇಳ್ತಾ ಇದ್ದಾರೆ. ನಮಗೆ ಕೆಲಸ ಮಾಡೋಕೆ ಆಗ್ತಾ ಇಲ್ಲ ಅನ್ನುವಂಥದ್ದು ಗುತ್ತಿಗೆದಾರ ತಮ್ಮ ಅಳಲನ್ನ ತೋಡ್ಕೊಳ್ತಾ ಇದ್ದಾರೆ. ಕಾಂಗ್ರೆಸ್ ಸರ್ಕಾರದಲ್ಲಿ ದೊಡ್ಡ ಮಟ್ಟದಲ್ಲಿ ಭ್ರಷ್ಟಾಚಾರ ನಡೀತಾ ಇದೆ ಅನ್ನುವಂಥದ್ದನ್ನ ವಿಪಕ್ಷ ನಾಯಕರಾಗಿರ್ತಕ್ಕಂಥ ಆರ್ ಅಶೋಕ್ ಆಗಿರ್ಬೋದು, ಬಿಜೆಪಿಯ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ವಿಜೇಂದ್ರ ಆಗಿರ್ಬೋದು, ಹಲವು ಬಿಜೆಪಿಯ ನಾಯಕರು ಕೂಡ ಆರೋಪಗಳನ್ನ ಸರ್ಕಾರದ ವಿರುದ್ಧವಾಗಿ ಮಾಡ್ತಾ ಇದ್ರು. ಆದ್ರೆ ಇದೀಗ ಅವರ ಪಕ್ಷದ ಶಾಸಕರಾಗಿರ್ತಕ್ಕಂಥ ಚಂದ್ರು ಲಮಾಣಿ ಅವರೇ ಒಂದು ಲಂಚದ ಒಂದು
ತೆಗೆದುಕೊಳ್ಳುವಂತ ನಿಟ್ಟಿನಲ್ಲಿ ಲೋಕಾಯುಕ್ತದ ಬಲೆಗೆ ಬಿದ್ದಿರ್ತಕ್ಕಂಥದ್ದು. ನಿಜಕ್ಕೂ ಸಹಿತ ಬಿಜೆಪಿಯ ನಾಯಕರಿಗೆ ಈಗ ಸರ್ಕಾರವನ್ನ ಲಂಚವನ್ನ ತೆಗೆದುಕೊಳ್ಳೋರನ್ನ ಪ್ರಶ್ನೆ ಮಾಡುವಂತ ನೈತಿಕತೆ ಇದೆಯಾ ಅನ್ನುವಂತಹ ವಿಚಾರ ಕೂಡ ದೊಡ್ಡ ಮಟ್ಟಿಗೆ ಅವರಿಗೆ ಈ ಶಾಸಕರ ಒಂದು ಲಂಚ ಸ್ವೀಕಾರ ಏನಿದೆ, ಲೋಕಾಯುಕ್ತದ ಬಲೆಗೆ ಏನ್ ಬಿದ್ದಿದ್ದಾರೆ, ಇದು ದೊಡ್ಡ ಮಟ್ಟಿಗೆ ಮುಜುಗರ ಕೂಡ ಉಂಟು ಮಾಡಲಾಗ್ತಾ ಇದೆ. ಯಾಕಂತಂದ್ರೆ ಒಂದ್ ಕಡೆ ಆಳ್ತಿರೋಡ ಪಕ್ಷದಲ್ಲಿ ಕಮಿಷನ್ ಆರೋಪ ಅಂತಕ್ಕಂಥದ್ದನ್ನ ಇವರು ಆರೋಪಗಳನ್ನ ಮಾಡ್ತಾ ಇದ್ರು. ಆದ್ರೆ ಅವರದೇ ಶಾಸಕರಾಗಿರ್ತಕ್ಕಂಥ ಚಂದ್ರು ಲಮಾಣಿ ಅವರು ಇದೀಗ 5 ಲಕ್ಷ ರೂಪಾಯಿ ಲಂಚವನ್ನ ತೆಗೆದುಕೊಳ್ಳುವಂತಹ ರೀತಿಯಲ್ಲಿ ಈಗ ಲೋಕಾಯುಕ್ತದ ಬಲೆಗೂ ಕೂಡ ಬಿದ್ದಿರ್ತಕ್ಕಂಥದ್ದು. ಹಾಗಾಗಿ ಹೀಗಿರುವಂತಹ ಸಂದರ್ಭದಲ್ಲಿ ಈಗ 5 ಲಕ್ಷ ರೂಪಾಯಿ ನೀವು ಹೇಳಿದಂತೆ ಮೊದಲಿಗೆ ಬೇರೆ ಬೇರೆ ಕಾಮಗಾರಿಗಳನ್ನ ತೆಗೆದುಕೊಳ್ಳುವಂತಹ ನಿಟ್ಟಿನಲ್ಲಿ ಗುತ್ತಿಗೆದಾರರಿಗೆ ಅವರಿಗೆ ಒಂದು ಬೇಡಿಕೆ ನೀಡುವ ಮುಖಾಂತರ ಅವರಿಗೆ ಒಂದು ಕೆಲಸವನ್ನ ಕೊಡುವಂತಹ ಸರ್ಕಾರಿಯ ಟೆಂಡರ್ಗಳನ್ನ ಕೊಡುವಂತಹ ನಿಟ್ಟಿನಲ್ಲಿ ಶಾಸಕ ಮಾಡ್ತಾ ಇದ್ರ ಅನ್ನುವಂಥದ್ದು ಕೂಡ ಈಗ ಚರ್ಚೆ ಆಗ್ತಾ ಇದೆ. ಯಾಕಂತಂದ್ರೆ ರೋಶಿನಿ, ಇದು ಒಬ್ಬ ಶಾಸಕರ ಕಥೆ ಇಲ್ಲ, ಹಲವಾರು ರೀತಿಯ ಕಮಿಷನ್ ಆಗಿ ಗುತ್ತಿಗೆದಾರರು ಕೂಡ ಆರೋಪಗಳನ್ನ ಮಾಡ್ತಾ ಇದ್ರು. ಯಾವುದೇ ಸರ್ಕಾರ ಬಂದ್ರು ಸಹಿತ ಆ ಸರ್ಕಾರದಲ್ಲಿ ಕಮಿಷನ್ ಕೊಡ್ಲೇಬೇಕು, ನಮಗೆ ಟೆಂಡರ್ ಆಗ್ಲೇಬೇಕಂದ್ರೂ ಕಮಿಷನ್ ಕೊಡಬೇಕು, ಟೆಂಡರ್ ನಾವೆಲ್ಲ ಕಾಮಗಾರಿ ಮುಗಿಸಿದ ಮೇಲೆ ಅದು ಬಿಲ್ ಕ್ಲಿಯರ್ ಆಗ್ಬೇಕಂದ್ರೂ ಕಮಿಷನ್ ಕೊಡಬೇಕು, ಒಟ್ಟಿನಲ್ಲಿ ಕಮಿಷನ್ ಇದ್ರೆ ಮಾತ್ರ ಎಲ್ಲ ಕೆಲಸಗಳು ಆಗ್ತವೆ ಅನ್ನುವಂತ ರೀತಿಯಲ್ಲಿ ಗುತ್ತಿಗೆದಾರರು ಹಲವಾರು ಬಾರಿ ಒಂದು ಆರೋಪಗಳನ್ನ ಮಾಡ್ತಾ ಇದ್ರು. ಹಲವು ರೀತಿಯ ಎವಿಡೆನ್ಸ್ ಗಳನ್ನ ತೆಗೆದುಕೊಂಡು ಕೂಡ ಅವರು ಕೂಡ ಬಹಿರಂಗವಾಗಿ ಆರೋಪಗಳನ್ನು ಕೂಡ ಮಾಡ್ತಾ ಇದ್ರು. ಆದ್ರೆ ಇದೀಗ ಬಿಜೆಪಿಯ ಒಂದು ಶಾಸಕರು ಸಹಿತ ಒಂದು ಕಾಮಗಾರಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಲಂಚವನ್ನ ಕೇಳಿದಂತ ಸಂದರ್ಭದಲ್ಲಿ ಈಗ 5 ಲಕ್ಷ ರೂಪಾಯಿ ತೆಗೆದುಕೊಳ್ಳುವಂತಹ ಸಂದರ್ಭದಲ್ಲಿ ಈಗ ಲೋಕದ ಬಲೆಗೆ ಕೂಡ ಬಿದ್ದಿರ್ತಕ್ಕಂಥದ್ದು. ಹಾಗಾಗಿ ಬಿಜೆಪಿ ನಾಯಕರು ಕೂಡ ಇದು ದೊಡ್ಡ ಮುಜುಗರ ಉಂಟು ಮಾಡ್ತಾ ಇದೆ. ರೋಶಿನಿ, ಎಸ್ ಬಸವರಾಜ್, ಇಲ್ಲಿ ಒಂದು ಕಡೆ ಒಬ್ಬ ಶಾಸಕರಾಗಿ ಈ ರೀತಿಯಾಗಿ ಅಂತಂದ್ರೆ ಲಂಚವನ್ನ ಸ್ವೀಕರಿಸೋದು ಅಥವಾ ಕಮಿಷನ್ ಕೇಳೋದು, ಅದರಲ್ಲೂ ಕೂಡ ಒಬ್ಬ ಶಾಸಕ ಅಂತಂದ್ರೆ ಅವ್ರಿಗೆ ಹೆಚ್ಚಿನ ಜವಾಬ್ದಾರಿ ಇರುತ್ತೆ ಅಥವಾ ಹೆಚ್ಚಿನ ಜನ ಅವರನ್ನ ನಂಬಿರ್ತಾರೆ. ಇದೀಗ ಅವ್ರ ಶಾಸಕನೇ ಈ ರೀತಿಯಾಗಿ ಮಾಡ್ತಿದ್ದಾನೆ ಅಂತಂದ್ರೆ ಅವ್ರ ವಿರುದ್ಧ ಯಾವ ರೀತಿಯ ಕ್ರಮ ಆಗ್ಬೋದು ಅಂತ? ರೋಶಿನಿ, ಒಂದ್ ಕಡೆ ಶಾಸಕರು ಈ ರೀತಿಯ ಒಂದು ಕಾಮಗಾರಿಗೆ ಒಂದ್ ರೀತಿಯಲ್ಲಿ ಈಗ 11 ಲಕ್ಷ ರೂಪಾಯಿ ಬೇಡಿಕೆ ಇಟ್ಟಿರ್ತಕ್ಕಂತ ನಾವು ನೋಡ್ತಾ ಹೋದ್ರೆ, ಇನ್ನು ಉಳಿದ ಹಲವು ಯೋಜನೆಗಳ ಸಂಬಂಧಪಟ್ಟಂತೆ ಶಾಸಕರಾದ್ಮೇಲೆ ಆ ಕ್ಷೇತ್ರದ ಎಲ್ಲದಕ್ಕೂ ಕೂಡ ಅವರು ಹಕ್ಕುದಾರರಾಗಿರ್ತಾರೆ. ಹಾಗಾಗಿ ಎಲ್ಲ ಹಲವಾರು ಟೆಂಡರ್ಗಳನ್ನು ಕೂಡ ಕೊಡಬೇಕಾದ್ರೆ ಅವರ ಒಂದು ಅನುಮತಿ ಕೂಡ ಬೇಕಾಗುತ್ತೆ. ಹಾಗಾಗಿ ಆ ಒಂದು ಸಂದರ್ಭ ಎಲ್ಲದಕ್ಕೂ ಕೂಡ ಕಮಿಷನ್ ಕೇಳುವಂತ ರೀತಿ ಆದ್ರೆ ಆ ಕಮಿಷನ್ ತೆಗೆದುಕೊಂಡಂತ ಕೊಟ್ಟಂತ ಗುತ್ತಿಗೆದಾರ ಯಾವ ರೀತಿಯಾಗಿ ಅಲ್ಲಿ ಕಾಮಗಾರಿಗಳನ್ನ ಮಾಡ್ತಾನೆ ಅನ್ನುವಂಥದ್ದು, ಅವನು ಕೂಡ ಕಾಮಗಾರಿ ಸರಿಯಾದ ಗುಣಮಟ್ಟದ ಕಾಮಗಾರಿ ಕೊಡುವಂತ ನಿಟ್ಟಿನಲ್ಲಿ ಕೂಡ ಮುಂದಾಗೋದಿಲ್ಲ. ಯಾಕಂತಂದ್ರೆ ಇಲ್ಲಿ ಶಾಸಕರಿಗೆ ಕಮಿಷನ್ ಕೊಟ್ಟಿರ್ತಾರೆ, ಮತ್ತೆ ಅವನು ಕೂಡ ಒಂದು ಉಳಿತಾಯನ ತೆಗೆದುಕೊಳ್ಳಬೇಕು. ಹಾಗಾಗಿ ಅಲ್ಲಿ ಕ್ಷೇತ್ರದಲ್ಲಿ ರಸ್ತೆ ಕಾಮಗಾರಿ ಆಗಿರಬಹುದು ಅಥವಾ ಇನ್ನಿತರೆ ಕಾಮಗಾರಿಗಳು ಕೂಡ ಸರಿಯಾಗಿ ಗುಣಮಟ್ಟ ಆಗೋದಿಲ್ಲ ಅನ್ನುವಂಥದ್ದು. ಹಾಗಾಗಿ ಈಗ ಶಾಸಕರೇ ಈ ರೀತಿಯಾಗಿ ಲಂಚ ತೆಗೆದುಕೊಂಡ್ರೆ ಇನ್ನು ಆ ಕ್ಷೇತ್ರದ ಜನರ ಬೇರೆ ಬೇರೆ ಜನರಿಗೆ ಯಾವ ರೀತಿಯ ಸಂದೇಶ ರವಾನೆ ಆಗುತ್ತೆ ಅನ್ನುವಂಥದ್ದು. ಹಾಗಾಗಿ ಶಾಸಕರ ವಿರುದ್ಧ ಈಗಾಗಲೇ ಲೋಕಾಯುಕ್ತದವರು ಕೂಡ ಅದನ್ನ ಯಾವ ರೀತಿಯಾಗಿ ಕಾನೂನು ರೀತಿಯಲ್ಲಿ ಕ್ರಮ ಕೈಗೊಳ್ಳಬೇಕು ಆ ರೀತಿಯಾಗಿ ಅವರನ್ನು ಕೂಡ ಈಗ ವಶಕ್ಕೆ ಪಡೆದುಕೊಂಡಿದ್ದಾರೆ, ನ್ಯಾಯಾಲಯಕ್ಕೂ ಕೂಡ ಹಾಜರುಪಡಿಸ್ತಾರೆ. ಹಾಗಾಗಿ ಅವರ ಈಗ ಅಂದ್ರೆ ಸರ್ಕಾರಿ ಪಿಎ ಮತ್ತೆ ಪರ್ಸನಲ್ ಪಿಎ ಇಬ್ಬರನ್ನು ಕೂಡ ವಿಚಾರಣೆ ಮಾಡ್ತಾ ಇದ್ದಾರೆ. ಆ ಹಣವನ್ನ ಈಗ ಈ ಮೊದಲು ತೆಗೆದುಕೊಂಡಿದ್ರ ಅಥವಾ ಇನ್ನು ಮುಂಚೆ ಯಾರ್ಯಾರ ಹತ್ರ ಲಂಚವನ್ನ ತೆಗೆದುಕೊಂಡಿದ್ರು ಅನ್ನುವಂಥದ್ದು ಸಂಪೂರ್ಣವಾಗಿರ್ತಕ್ಕಂಥ ಮಾಹಿತಿಯನ್ನು ಕೂಡ ಈಗ ಲೋಕಾಯುಕ್ತವರು ತೆಗೆದುಕೊಳ್ಳಿದ್ದಾರೆ. ಹಾಗಾಗಿ ಶಾಸಕರೇ ಮಾಡಿದಂತ ಸಂದರ್ಭದಲ್ಲಿ ಅವರಿಗೆ ಸೂಕ್ತವಾಗಿ ಕಾನೂನು ರೀತಿಯಲ್ಲಿ ಕ್ರಮ ಆಗ್ಲೇಬೇಕು ಅನ್ನುವಂಥದ್ದು. ಯಾಕಂತಂದ್ರೆ ಈ ಶಾಸಕರಿಗೆ ಒಂದು ರೀತಿಯಲ್ಲಿ ಪಾಠ ಕಲಿಸಿದ್ರೆ ಒಂದು ಇನ್ನು ಉಳಿದಂತ ಲಂಚ ತೆಗೆದುಕೊಂಡವರಿಗೂ ತೆಗೆದುಕೊಳ್ಳುವಂತ ನಿಟ್ಟಿನಲ್ಲಿ ಯಾರು ಮುಂದಾಗ್ತಾರೋ ಅವರಿಗೂ ಕೂಡ ಒಂದು ಸರಿಯಾದ ಪಾಠ ಆಗ್ಬೇಕು ಅನ್ನುವಂತ ನಿಟ್ಟಿನಲ್ಲಿ ಅವರ ವಿರುದ್ಧವಾಗಿ ಕಾನೂನು ರೀತಿಯಲ್ಲಿ ಕಠಿಣ ಕ್ರಮ ಆಗ್ಬೇಕು ಅನ್ನುವಂಥದ್ದು ಕೂಡ ಸಾರ್ವಜನಿಕ ಕೂಡ ಈಗ ಅಭಿಪ್ರಾಯ ವ್ಯಕ್ತವಾಗ್ತಾ ಇದೆ. ರೋಶಿನಿ, ಎಸ್, ಥ್ಯಾಂಕ್ ಯು ಹುಗಾರ್ ನಿಮ್ಮೆಲ್ಲ ಮಾಹಿತಿಗಾಗಿ. ಈಗಾಗಲೇ ಶಾಸಕ ಚಂದ್ರು ಲಮಾಣಿ ಅರೆಸ್ಟ್ ಆಗಿದ್ದಾರೆ. ಒಂದು ಕಡೆ ಇನ್ನೇನು ಅವ್ರಿಗೆ ಕೋರ್ಟ್ಗೆ ಪ್ರೊಡ್ಯೂಸ್ ಮಾಡಲಾಗುತ್ತೆ, ಅದಾದ ನಂತರ ಹೆಚ್ಚಿನ ವಿಚಾರಣೆ ನಡೆಯುತ್ತೆ, ಅದಾದ ನಂತರ ಎಲ್ಲವೂ ಕೂಡ ನಿರ್ಧಾರ ಆಗುತ್ತೆ. ಅಂದರೆ ಈ ಹಿಂದೆ ಯಾವ ರೀತಿಯಾಗಿ ಯಾವ್ಯಾವ ಒಂದು ಪ್ರಕರಣಗಳಲ್ಲಿ ಭಾಗಿಯಾಗಿದ್ರು ಅಥವಾ ಕಮಿಷನ್ ಆರೋಪಗಳಲ್ಲಿ ಏನಾದರೂ ಇವ್ರ ಹೆಸರಿದೆಯಾ ಅಥವಾ ಹೇಗೆ, ಇವಾಗ ಏನು 11 ಲಕ್ಷಕ್ಕೆ ಇವರು ಬೇಡಿಕೆ ಇಟ್ಟಿದ್ರು, ಇದರಲ್ಲಿ ಏನೆಲ್ಲ ಒಂದು ಕಾರಣ ಇರ್ಬೋದು, ಹೇಗಾಯ್ತು, ಇವ್ರ ಜೊತೆ ಬೇರೆ ಯಾರಾದರೂ ಅಧಿಕಾರಿಗಳು ಇದ್ದಾರಾ, ಮೇಲ್ಪಟ್ಟಂತ ಅಧಿಕಾರಿಗಳಿಗೆ ಇದ್ರ ಬಗ್ಗೆ ಏನಾದರೂ ಸಂಬಂಧಪಟ್ಟಂತ ಅಧಿಕಾರಿಗಳಿಗೆ ಇದ್ರ ಬಗ್ಗೆ ಏನಾದರೂ ಮಾಹಿತಿ ಇದೆಯಾ, ಹೀಗೆ ಹಲವು ಪ್ರಶ್ನೆಗಳನ್ನ ಇಟ್ಕೊಂಡು ಪೊಲೀಸರು ತನಿಖೆ ನಡೆಸ್ತಾರೆ.